ಬೆಳಿಗ್ಗೆ ಎದ್ದು ಆಚೆ ಬಂದಾಗ ಸೊಪ್ಪು ಮಾರೋ ಅಣ್ಣ ಹೋಗ್ತಾ ಇದ್ದ. ಏನೆಲ್ಲ ಸೊಪ್ಪಿದೆ ಅಂತ ನೋಡೋಣ ಅಂತ ಕರ್ದೆ. ಎಲ್ಲ ಸೊಪ್ಪು ಫ್ರೆಶ್ ಆಗಿತ್ತು. ಜಾಸ್ತಿ ದಿನ ಆಗಿತ್ತು ಸೊಪ್ಪು ಸಾರು ಮಾಡಿ. ಅಲ್ಲಿ ನೋಡಿದ್ರೆ ಚಕ್ಕೋತಿ ಸೊಪ್ಪು ಫ್ರೆಶ್ ಆಗಿತ್ತು. ಸರಿ ಇವತ್ತು ಲಂಚಿಗೆ ಮಸ್ಸೊಪ್ಪು ಸಾರು ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ಒಂದು ಕಟ್ ತೊಗೊಂಡೆ. ಮಸ್ಸೊಪ್ಪು ಸಾರು ಜೊತೆಗೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಅದರ ಮಜಾನೇ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಒಂದು ಅರ್ಧ ಕಪ್ಪು ತೊಗರಿಬೇಳೆ, ಒಂದು ಅರ್ಧ ಕಪ್ಪು ಅವರೆಬೇಳೆ ಎರಡನ್ನೂ ಚೆನ್ನಾಗಿ ತೊಳ್ಕೊಂಡು ಕುಕ್ಕರಲ್ಲಿ ಹಾಕ್ಕೊಂಡು ಅದು ಮುಳುಗೋ ಅಷ್ಟು ನೀರು ಹಾಕ್ಕೊಂಡು ಒಂದು 2ರಿಂದ 3 ವಿಸಿಲ್ ಆಗೋಕ್ಕೆ ಇಟ್ಕೋತಾ ಇದ್ದೀನಿ ಸ್ಟವ್ ಮೇಲೆ. ಅದ್ರ ಜೊತೆಗೆ ಒಂದು 2 ಈರುಳ್ಳಿ, 2 ಟೊಮೆಟೊ, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮತ್ತು ಒಂದು ಫುಲ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಾನಿವಾಗ ಒಂದು ಈರುಳ್ಳಿನ ರಫಾಗಿ ಹಚ್ಕೋತಾ ಇದ್ದೀನಿ ಮತ್ತು 2 ಟೊಮೆಟೊನ ಕೂಡ ರಫಾಗಿ ಹಚ್ಕೊಂಡು ಖಾರಕ್ಕೆ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಲ್ಲ ಅದನ್ನು ಅರ್ಧ ಭಾಗ ಮಾಡ್ಕೋತಾ ಇದ್ದೀನಿ. ಒಂದು ಅರ್ಧ ಬೆಳ್ಳುಳ್ಳಿ ಮಾತ್ರ ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತೀನಿ. ಒಂದು ಕಡಾಯಿ ತೊಗೊಂಡು ಇವಾಗ ಹಚ್ಚಿರೋ ತರಕಾರಿನೆಲ್ಲ ಕಡಾಯಲ್ಲಿ ಈ ಎಣ್ಣೆ ಏನು ಹಾಕಿದ್ದೀರಾ ಡೈರೆಕ್ಟಾಗಿ ಕಡಾಯಲ್ಲಿ ಹಾಕ್ಕೊಬೇಕು. ಸೊಪ್ಪಲ್ಲಿ ಏನಾದರೂ ದೊಡ್ಡ ದೊಡ್ಡ ಕಾಂಡಗಳಿದ್ರೆ ಅದನ್ನೆಲ್ಲ ತೆಗೆದ್ಬಿಟ್ಟು ಸೊಪ್ಪಂಥದ್ದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದನ್ನು ಕೂಡ ಕಡಾಯಲ್ಲಿ ಹಾಕ್ಕೋಬೇಕು. ಈಗ ಇದ್ರ ಜೊತೆಗೇ ಒಂದು ಅರ್ಧ ಕಪ್ಪು ತೆಂಗಿನ ತುರಿ ಕೂಡ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ. ಈಗ ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಬೇಯೋಷ್ಟರೊಳಗಾಗಿ ಸೊಪ್ಪೆಲ್ಲ ಸ್ವಲ್ಪನೇ ಆಗೋಗುತ್ತೆ. ಚಕ್ಕೋತಿ ಸೊಪ್ಪನ್ನ ಒಂದು ಸೂಪರ್ ಫುಡ್ ಅಂತಲೇ ಕರೀತಾರೆ. ಯಾಕಂದರೆ ಇದರಲ್ಲಿರೋ ವಿಟಮಿನ್ಸ್, ಮಿನರಲ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇದು ಜೀರ್ಣಶಕ್ತಿನ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಮತ್ತು ಇಮ್ಯುನಿಟಿ ಬೂಸ್ಟ್ ಮಾಡಿ ನಮ್ಮ ಕಣ್ಣು ವಿಷನ್ ಕೂಡ ಇಂಪ್ರೂವ್ ಆಗುತ್ತೆ. ಯಾಕಂದರೆ ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಇರೋದ್ರಿಂದ. ಮತ್ತು ಯಾರಿಗೆಲ್ಲ ಐರನ್ ಡಿಫಿಷಿಯನ್ಸಿ ಇದೆಯೋ ಅಂಥವ್ರಿಗೆಲ್ಲ ಇದು ಹಿಮೋಗ್ಲೋಬಿನ್ ಲೆವೆಲ್ಸ್ನ ಇಂಪ್ರೂವ್ ಮಾಡುತ್ತೆ. ಮತ್ತು ಅಷ್ಟೇ ಅಲ್ದಿರ ಬೋನ್ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು. ಕ್ಯಾಲ್ಶಿಯಂ, ಮೆಗ್ನೀಷಿಯಮ್ ಮತ್ತು ವಿಟಮಿನ್ ಕೆ ಇರೋದ್ರಿಂದ ನಮ್ಮ ಮೂಳೆಗಳನ್ನ ಚೆನ್ನಾಗಿ ಗಟ್ಟಿ ಮಾಡುತ್ತೆ. ಇಷ್ಟೊಂದೆಲ್ಲ ಉಪಯೋಗಗಳಿರೋದ್ರಿಂದ ನಾವು ಆಗಾಗ ಈ ಥರ ಸೊಪ್ಪನ್ನ ಮಾಡಿಕೊಂಡು ಮನೆಯಲ್ಲಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಈಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಸಾಂಬಾರು ಮಾಡೋ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಅದನ್ನು ಮತ್ತು ಸೊಪ್ಪು, ತರಕಾರಿ ಎಲ್ಲನೂ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಇಲ್ಲದೇ ಇದ್ದರೆ ಮಿಕ್ಸಿಗೆ ಬೇಕಂದ್ರೂ ಹಾಕ್ಕೋಬೋದು. ಮಿಕ್ಸಿಗೆ ಹಾಕ್ಕೊಂಡ್ರೂ ಅಷ್ಟೇ, ನೀವು ತುಂಬ ನುಣ್ಣಗೆ ರುಬ್ಕೋದಿರ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈ ಸಾಂಬಾರಿಗೆ ನಾವು ಎಣ್ಣೆ ಜಾಸ್ತಿ ಉಪಯೋಗಿಸೋದಿಲ್ಲ ಮತ್ತು ಸಾಂಬಾರು ಪೌಡ್ರ್ ಕೂಡ ಉಪಯೋಗಿಸೋದಿಲ್ಲ. ಆದರೂ ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೀವು ಮನೆಯಲ್ಲಿ. ಈಗ ಇದು ಆಗಿದೆ. ಇದನ್ನು ನಾವು ಸ್ಟವ್ ಮೇಲೆ ತಪ್ಪದಿರ ಒಗ್ಗರಣೆ ಅಂತೂ ಹಾಕ್ಕೊಳ್ಲೇಬೇಕು. ಇದೇ ಸಾಂಬಾರಿಗೆ ಒಳ್ಳೆ ಫ್ಲೇವರ್ ಕೊಡೋದು. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ ಮಾತ್ರ ತಪ್ಪದೆ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಒಂದು ಈರುಳ್ಳಿ ಹಾಗೆ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸಣ್ಣಗೆ ಹಚ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಸಾಂಬಾರಿಗೆ ಹಾಕ್ಕೊಳ್ಬೇಕು. ಇಟ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ರುಚಿಗೆ ಉಪ್ಪು ಹಾಕ್ಕೊಂಡು ಎಲ್ಲ ಕುದಿಸ್ಕೋಬೇಕು. ಒಗ್ಗರಣೆ ಹಾಕಿದ್ಮೇಲೆ ಸಾಂಬಾರನ್ನ ಜಾಸ್ತಿ ಹೊತ್ತು ಕುದಿಯೋಕ್ಕೆ ಇಡಬೇಡಿ. ಇಮಿಡಿಯೇಟಾಗಿ ಆಫ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗೋಗುತ್ತೆ. ಇದ್ರ ಜೊತೆಗೆ ಬಿಸಿ ಬಿಸಿ ಮುದ್ದೆ, ಅನ್ನ, ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ರೆಸಿಪಿಯಲ್ಲಿ.